Hi friends, welcome back to our channel. VTU exams bartide alva? Don't worry. In this video, I will share a 15 days exam strategy which works for any semester and any subject. Smart preparation, stress-free preparation. Usually students ಮಾಡೋದೇನಂದ್ರೆ ಲಾಸ್ಟ್ ಮಿನಿಟಲ್ಲಿ ಎಲ್ಲ ಸಿಲೆಬಸ್ನ ಕವರ್ ಮಾಡಬೇಕು ಅಂತ ಹೋಗ್ತಾರೆ ಮತ್ತು ಟ್ರೈ ಕೂಡ ಮಾಡ್ತಾರೆ. ಅದರಿಂದ ಆಗೋದು ಸುಮ್ಮನೆ ಕನ್ಫ್ಯೂಷನ್ಸು ಸ್ಟ್ರೆಸ್ ಮಾಡ್ಕೊಂಡು ಹೋಗ್ತಾರೆ. ಪ್ಲ್ಯಾನ್ ಇಲ್ಲ ಅಂತ ಹೇಳಿದ್ರೆ ಕನ್ಫ್ಯೂಷನ್ ತುಂಬ ಆಗುತ್ತೆ. ಬಟ್ ದಿಸ್ ಅಪ್ರೋಚ್ ಆಲ್ವೇಸ್ ಫೇಲ್ಸ್. ಸೊ ವಿ ನೀಡ್ ಅ ಸ್ಮಾರ್ಟರ್ ವೇ. Solution is simple. Smart work is greater than hard work ಅಂತ ಹೇಳ್ತಾರೆ. First focus only on important modules. Next solve past year question papers because VTU repeat king ಅಂತ. Because always ಏನು ಮಾಡುತ್ತೆ VTU ಲಾಸ್ಟ್ ಲೈಕ್ ಫೈನಲ್ ಇಯರ್ ಅದು ಅಥವಾ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಇರುತ್ತಲ್ಲ, ಆ ಕ್ವಶನ್ ಪೇಪರ್ ಎಲ್ಲ ಕ್ವಶನ್ಸ್ನ ರಿಪೀಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಫೈನಲಿ ರಿವೈಸ್ ಮಲ್ಟಿಪಲ್ ಟೈಮ್ಸ್, ಅಟ್ಲೀಸ್ಟ್ 3 ಸೈಕಲ್ ರಿವಿಷನ್ ಮಾಡಿದ್ರೆ ಎಕ್ಸಾಮಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ನಾವು ಇದನ್ನು ಫೇಸ್ ವೈಸು ಪ್ರಿಪ್ರೇಷನ್ನ ಡಿವೈಡ್ ಮಾಡ್ತಿದ್ದೀವಿ. ಫಸ್ಟ್ ಅಂತ ಹೇಳಿದ್ರೆ ಫಸ್ಟ್ ಫೇಸ್ ಡೇ 1 to 8 ಕವರೇಜ್ ಫೇಸ್ ಅಂತೇಳಿ, ನೆಕ್ಸ್ಟು ಡೇ 9 to 12 ಸ್ಟ್ರೆಂಥನಿಂಗ್ ಫೇಸ್ ಅಂತ, ಆಮೇಲೆ ಡೇ 13 to 15 ಫೈನಲ್ ರಿವಿಷನ್ ಫೇಸ್. ಫೇಸ್ 1 ಏನಂತ ಹೇಳಿದ್ರೆ ಇನ್ ದ ಫಸ್ಟ್ 8 days ಡೂ ಸಿಲೆಬಸ್ ಕವರೇಜ್. ಅಂದರೆ ಯಾವ ಸಬ್ಜೆಕ್ಟ್ನ ನೀವು ಮಾಡಬೇಕು ಅಂದ್ಕೊಂಡಿರ್ತೀರ ಆ ಸಬ್ಜೆಕ್ಟ್ದು ಎಲ್ಲ ಸಿಲೆಬಸ್ನ ಕವರ್ ಮಾಡಿ. ಫಾರ್ ಎಕ್ಸಾಂಪಲ್ ನೀವು ಮಾರ್ನಿಂಗ್ ಟೈಮಲ್ಲಿ ಪಿಕ್ ಥಿಯರಿ ಸಬ್ಜೆಕ್ಟ್ಸ್, ಬಿಕಾಸ್ ಮಾರ್ನಿಂಗಲ್ಲಿ ಫ್ರೆಶ್ ಆಗಿರ್ತೀವಿ, ಆಮೇಲೆ ಆ್ಯಕ್ಟಿವ್ ಆಗಿರ್ತೀವಿ. ಅದಕ್ಕೋಸ್ಕರ ಥಿಯರಿ ಸಬ್ಜೆಕ್ಟ್ನ ಪಿಕ್ ಮಾಡಿ. ಲೈಕ್ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಅಥವಾ ಯಾವುದೋ ಇರುತ್ತೆ ನಿಮಗೆ ಥಿಯರಿ ಸಬ್ಜೆಕ್ಟು, ಆ ಥಿಯರಿ ಸಬ್ಜೆಕ್ಟ್ನ ಮಾರ್ನಿಂಗಲ್ಲಿ ಪ್ರಿಪೇರ್ ಆಗಿರಿ. ಆಮೇಲೆ ಈವ್ನಿಂಗಲ್ಲಿ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ಸು ಅಥವಾ ಲಾಜಿಕಲ್ ಇರ್ತಕ್ಕಂಥ ಸಬ್ಜೆಕ್ಟ್ಸ್ನ ಪಿಕ್ ಮಾಡಿ ಅದನ್ನು ಪ್ರಿಪೇರ್ ಮಾಡಿ. ಎವ್ರಿ 2 days ಮಿನಿಮಮ್ 2 ಸಬ್ಜೆಕ್ಟ್ಸ್ನ ಕವರ್ ಮಾಡಬೇಕು. ನೆಕ್ಸ್ಟ್ ಫೇಸ್ 2, ಅದು ಡೇ 9 to 12 ಏನು ಮಾಡಬೇಕು. ನೆಕ್ಸ್ಟ್ 4 days ಆ ಸ್ಟ್ರೆಂಥನಿಂಗ್ ಫೇಸ್ ಆಗಿರುತ್ತೆ. ರಿವೈಸ್ ಆಲ್ ದ ಇಂಪಾರ್ಟೆಂಟ್ ಮಾಡ್ಯೂಲ್ಸ್ ಅಗೇನ್. ಅಂದರೆ ನೀವು ಫೇಸ್ 1 ಏನೆಲ್ಲ ಸಿಲೆಬಸ್ ಕವರ್ ಮಾಡಿರ್ತೀರೋ ಅದರದ್ದು ರಿವೈಸ್ ಮಾಡಬೇಕು. ನೆಕ್ಸ್ಟ್ ಸಾಲ್ವ್ ಅಟ್ಲೀಸ್ಟ್ 5 years ಕ್ವಶನ್ ಪೇಪರ್ಸ್, ಅಟ್ಲೀಸ್ಟ್ 5 years ಬ್ಯಾಕಲ್ಲಿರೋ ಕ್ವಶನ್ ಪೇಪರ್ನ ನೀವು ಸಾಲ್ವ್ ಮಾಡಬೇಕು. ನೆಕ್ಸ್ಟು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗಿಗೆ 2 ಸಬ್ಜೆಕ್ಟ್ಸ್ ಸೇಮ್, ನೀವು ಫಸ್ಟ್ ಇದರಲ್ಲಿ ಹೆಂಗೆ ಮಾಡಿರ್ತೀರ ಫಸ್ಟ್ ಫೇಸಲ್ಲೂ ಅದೇ ಥರ ಮಾರ್ನಿಂಗು ಈವ್ನಿಂಗಲ್ಲಿ 2 ಸಬ್ಜೆಕ್ಟ್ಸ್ನ ಕವರ್ ಮಾಡಬೇಕು. ಈ ಫೇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಪ್ರಾಕ್ಟೀಸ್ ಆ್ಯಂಡ್ ಕಾನ್ಫಿಡೆನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನೆಕ್ಸ್ಟ್ ಫೇಸ್ ಲಾಸ್ಟ್ ಫೇಸ್ 3 ಅಂತೇಳಿ, ಇಲ್ಲಿ ಜಸ್ಟ್ ನಿಮಗೆ ಸಿಗೋದು 3 days ಅಷ್ಟೇ. ಇಲ್ಲಿ ಓನ್ಲಿ ರಿವಿಷನ್ ಮಾಡಬೇಕು. ಗೋ ಥ್ರೂ ದ ಶಾರ್ಟ್ ನೋಟ್ಸ್ ಆಗಿರ್ಬೋದು ಅಥವಾ ಫಾರ್ಮುಲಾಸ್ ಇದ್ದರೆ ಫಾರ್ಮುಲಾಸ್ ಇದ್ರ ಮಾಡಬೇಕು. ನೆಕ್ಸ್ಟು ಡೋಂಟ್ ಟಚ್ ನ್ಯೂ ಟಾಪಿಕ್ಸ್. ಬಿಕಾಸ್ ಏನಾಗುತ್ತೆ ಅಂದರೆ ನೀವು ಈ 3 days ಯಾವುದಾದ್ರೂ ಹೊಸ ಟಾಪಿಕ್ ಟಚ್ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಮುಂಚೆ ಓದಿರೋ ಸಬ್ಜೆಕ್ಟ್ಸಿಂದು ಎಲ್ಲ ಟಾಪಿಕ್ ಕೂಡ ಮರೆಯೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಡೂ ಕ್ವಿಕ್ ರಿಕ್ಯಾಪ್ ಸೊ ದ್ಯಾಟ್ ಯುವರ್ ಮೈಂಡ್ ಸ್ಟೇ ಫ್ರೆಶ್ ಆ್ಯಂಡ್ ರಿಕಾಲ್ ಈಸಿ ಡ್ಯೂರಿಂಗ್ ದ ಎಕ್ಸಾಮ್ಸ್. ಫ್ರೆಂಡ್ಸ್, ಡೋಂಟ್ ಸ್ಟ್ರೆಸ್, ಜಸ್ಟ್ ಟ್ರಸ್ಟ್ ದ ಪ್ಲ್ಯಾನ್. ರಿಮೆಂಬರ್, ಕನ್ಸಿಸ್ಟೆನ್ಸಿ ಫಾರ್ 15 days ಈಸ್ ಆಲ್ವೇಸ್ ಬೆಟರ್ ದೆನ್ ಇನ್ ಪ್ಯಾನಿಕ್ ಇನ್ 1 night ಅಂತ ಹೇಳ್ತಾರೆ. ಬಿಲೀವ್ ಇನ್ ಯುವರ್ ಸೆಲ್ಫ್, ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್. ಸೊ ಫ್ರೆಂಡ್ಸ್, ದಿಸ್ ವಾಸ್ ದ VTU ಎಕ್ಸಾಮ್ 15 days ಸ್ಟಡಿ ಸ್ಟ್ರಾಟಜಿ ಆಗಿತ್ತು. ನೆಕ್ಸ್ಟ್ ನಾನು ಈ ಮೇಕಪ್ ಎಕ್ಸಾಮ್ಗೋಸ್ಕರ ಇಂಪಾರ್ಟೆಂಟ್ ಕ್ವಶನ್ಸ್ನ ಪ್ರೊವೈಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಯಾರೆಲ್ಲ ಮೇಕಪ್ ಎಕ್ಸಾಮ್ ಬರೀತಿದ್ದಾರೋ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವ್ರಿಗೆ ಸ್ಟಡಿ ಸ್ಟ್ರಾಟಜಿ ಕೂಡ ಗೊತ್ತಾಗುತ್ತೆ, ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.